ಶ್ರೀ ಸ್ವಾಮಿ ವಿವೇಕಾನಂದ ಅಡ್ವೆಂಚರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನ ಸಹಯೋಗದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿರ್ತಕ್ಕಂಥದ್ದು. ಇದು ಹಲವಾರು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ಈ ಸಮಿತಿಗಳು ನಡೆಸ್ಕೊಂಡು ಬರ್ತಿರ್ತಕ್ಕಂಥದ್ದು. ಈ ವರ್ಷ ನಾವು ವರ್ಷಂಪ್ರತಿಯಾಗಿ ಮಾಡುವಂತಹ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈ ಬ್ರಹ್ಮಕಲಶೋತ್ಸವವು ಕೂಡ ಒಂದಾಗಿರ್ತಕ್ಕಂಥದ್ದು. ನಾವು ಪ್ರತಿ ವರ್ಷ ಬ್ರಹ್ಮಕಲಶೋತ್ಸವವನ್ನು ವೈಶಾಖ ಶುದ್ಧ ಪಂಚಮಿ ಹಾಗೂ ಷಷ್ಠಿ ಎಂದು ಆಚರಣೆಯನ್ನು ಮಾಡ್ತಾ ಇದ್ವಿ. ದೇವಸ್ಥಾನದ ದೇವತಾ ಸಾನ್ನಿಧ್ಯ ಜಾಸ್ತಿ ಹಾಗೂ ಭಕ್ತಾದಿಗಳಿಗೋಸ್ಕರ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವನ್ನು ಈ ವರ್ಷದಿಂದ 5 ದಿನಗಳ ಕಾಲವಾಗಿ ಹಮ್ಮಿಕೊಂಡಿದ್ದೇವೆ. ದಿನಾಂಕ 18/4/2026 ಶನಿವಾರ ಅಂದರೆ ನಾಳೆಯಿಂದ 5 ದಿನಗಳ ಕಾಲ ಅಂದರೆ 22/4/2026 ಬುಧವಾರದ ತನಕ ಈ ನಾಗಸುಬ್ರಹ್ಮಣ್ಯ ದೇವರಿಗೆ 17ನೇ ಬ್ರಹ್ಮಕಲಶೋತ್ಸವವನ್ನು ಹಮ್ಮಿಕೊಂಡಿರತಕ್ಕಂಥದ್ದು. ನಾಳೆಯ ದಿನ ಗಣಪತಿ ಹೋಮ ಇತ್ಯಾದಿ ಹೋಮಗಳೆಲ್ಲ ನಡೀತಕ್ಕಂಥದ್ದು. ಹಾಗೆಯೇ ಭಾನುವಾರ ನವಗ್ರಹ ಹೋಮ, ಹಾಗೆಯೇ ಸೋಮವಾರ ಸುಬ್ರಹ್ಮಣ್ಯ ಮೂಲಮಂತ್ರ ಹವನ, ಹಾಗೆಯೇ ಮಂಗಳವಾರ ಪೌಮಾನ ಹೋಮಗಳು ಇವೆಲ್ಲ ನಡೀತಕ್ಕಂಥದ್ದು. ಈ ಕಾರ್ಯಕ್ರಮ ಬೆಳಗ್ಗೆ 9:30 ಪ್ರಾರಂಭಗೊಂಡು 12:30 ಪೂರ್ಣಾವತಿಯ ತನಕ ಈ ಕಾರ್ಯಕ್ರಮ ನಡೀತಕ್ಕಂಥದ್ದು. ಅದಾದಮೇಲೆ ಪ್ರಸಾದದ ವಿನಿಯೋಗ ಇರತಕ್ಕಂಥದ್ದು. 21ನೇ ತಾರೀಕು ಸಾಯಂಕಾಲ 108 ಬ್ರಹ್ಮಕಲಶೋತ್ಸವದ ಸ್ಥಾಪನೆ ಹಾಗೂ ಅಧಿವಾಸ ಹೋಮಗಳು ನಡೆಯತಕ್ಕಂಥದ್ದು. ಇದು ಸಾಯಂಕಾಲ 6 ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ 8:30 ನಡೆಯುತ್ತೆ. 22ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾಗುವ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ವಿಧಿವಿಧಾನಗಳೆಲ್ಲವೂ 11 ಗಂಟೆವರೆಗೆ ಕಲಾತತ್ವ ಹೋಮ ಇತ್ಯಾದಿಗಳೆಲ್ಲ ನಡೆಯೋದು. 11 ಗಂಟೆಯಿಂದ 108 ಕಲಶದ ಅಭಿಷೇಕ, ಅದರ ಸಹಿತವಾಗಿ ಬ್ರಹ್ಮಕಲಶಾಭಿಷೇಕ ಕಾರ್ಯಕ್ರಮ ನೆರವೇರ್ತಕ್ಕಂಥದ್ದು. 12:30 ಮಹಾಪೂಜೆ ಮಹಾಮಂಗಳಾರತಿ, ಸಾರ್ವಜನಿಕವಾಗಿ ಒಂದು 3,000ಕ್ಕಿಂತ ಹೆಚ್ಚು ಜನರ ಅನ್ನಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಅದೇ ದಿನ ಸಾಯಂಕಾಲ ಅಂದರೆ 22ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಎಲ್ಲ ದೋಷವನ್ನು ನಿವಾರಣೆ ಮಾಡುವ ಆಶ್ಲೇಷ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ ನೆರವೇರ್ತಕ್ಕಂಥದ್ದು. ಇದು ಪ್ರತಿ ತಿಂಗಳಲ್ಲೂ ಕೂಡ ನಾವು ಶುದ್ಧ ಷಷ್ಠಿಗೆ ಮಾಡ್ತಾ ಇದ್ದೇವೆ. ಈ ತಿಂಗಳಲ್ಲೂ ಕೂಡ 22ನೇ ತಾರೀಕು ನಡೆಯತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ.